ನಮ್ಮ ಮಸೀದಿಯಲ್ಲಿ ನಮ್ಮ ಜಮಾತಿನ ವತಿಯಿಂದ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಅನ್ನೋ ವತಿಯಿಂದ ಮತ್ತು GCC ಘಟಕದ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ರಾಷ್ಟ್ರಧ್ವಜವನ್ನು ಹಾರಿಸುವುದರ ಮೂಲಕ ದೇಶದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಾವುಗಳೆಲ್ಲ ಬಂದು ಈ ಧ್ವಜಾರೋಹಣ ಕಾರ್ಯಕ್ರಮದ ಮುಂಭಾಗದಲ್ಲಿ ಶಿಸ್ತಿನಿಂದ ನಿಂತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮಗೆ ಅನುವು ಮಾಡಿಕೊಡಬೇಕಾಗಿ ನಾನು ಜಮಾತಿನ ಪರವಾಗಿ ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ನಾವು ಭಾಳ ಚುಟುಕಾಗಿ ಮುಗಿಸ್ತಾ ಇದ್ದೇವೆ. ಎಲ್ಲ ಮದ್ರಸದ ವಿದ್ಯಾರ್ಥಿಗಳಿಗೆ ಅವರ ಶಾಲೆಯಲ್ಲಿ ಕೂಡ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ನಾವೆಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಂಡು ನಮ್ಮ ಇವತ್ತಿನ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಮಸೀದಿಯ ಅಧ್ಯಕ್ಷರು ಮೂಡಾದ ರಾಷ್ಟ್ರಗೀತೆ. ಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ, ಶುಭ ನಾಮೆ ಜಾಗೆ ತವ ಶುಭ ಆಶೀष ಮಾಗೆ, गाहे तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ನಮ್ಮ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ, ವಿದ್ಯಾರ್ಥಿಗಳೇ ಮತ್ತು ಜಮಾತಿನ ಸರ್ವ ಸದಸ್ಯರೇ, ನೀವು ತಿಳ್ಕೊಂಡ ಹಾಗೆ ಬ್ರಿಟಿಷರ ಗುಲಾಮಗಿರಿಯಲ್ಲಿದ್ದ ನಮಗೂ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ಹಾಗೆಯೇ ಅನೇಕ ಜನರ ಒಂದು ಸಹಕಾರದಿಂದ ಮತ್ತು ಭಾರತದ ಎಲ್ಲ ಜನರ ಸಹಕಾರದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಗಳಿಸಿಕೊಂಡು ಅದನ್ನು ಉಳಿಸುವಲ್ಲಿ ಬಹಳ ಯಶಸ್ವಿಯನ್ನು ಕಂಡಿದ್ದೇವೆ. ಸ್ವಾತಂತ್ರ್ಯದ ಬಳಿಕ ಬಹಳಷ್ಟು ಅಭಿವೃದ್ಧಿಯನ್ನು ಆ ಬಳಿಕ ಬಂದ ಎಲ್ಲ ಸರ್ಕಾರಗಳು, ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇದ್ದ ಸರ್ಕಾರ ಇರ್ಬೋದು, ಇಂದಿರಾ ಗಾಂಧಿಯವರ ಸರ್ಕಾರ ಇರ್ಬೋದು, ರಾಜೀವ್ ಗಾಂಧಿಯವರ ಸರ್ಕಾರ ಇರ್ಬೋದು, ಆ ಬಳಿಕ ಬಂದ ಎಲ್ಲ ಸರ್ಕಾರಗಳು ಕೂಡ ದೇಶದ ಏಳಿಗೆಗಾಗಿ, ದೇಶದ ಅಭಿವೃದ್ಧಿಗಾಗಿ ಬಹಳಷ್ಟು ಕೊಡುಗೆಯನ್ನು ನೀಡಿ ಇವತ್ತು ಬಲಿಷ್ಠ ಭಾರತವನ್ನು ಕಟ್ಟುವಲ್ಲಿ ಎಲ್ಲರೂ ಯಶಸ್ವಿಯಾಗಲಿಕ್ಕೆ ಕಾರಣ ಅದು ನಮಗೆ ಸಿಕ್ಕಿದ ಸ್ವಾತಂತ್ರ್ಯ. ಆದ್ದರಿಂದ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸುವಲ್ಲಿ, ಸ್ವಾತಂತ್ರ್ಯದ ದಿಸೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ನಾವೆಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಗ್ಗೂಡಿ ಕೆಲಸ ಮಾಡೋಣ ಅಂತ ಹೇಳಿಕೊಂಡು ನಮಗೆ ನಿಮಗೆ ಎಲ್ಲರೂ ಕೂಡ ಆ ಸರ್ವಶಕ್ತ ಅಂತ ಅಲ್ಲಾಹು ಇಹಪರ ವಿಜಯವನ್ನು ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಸಂದೇಶವನ್ನು ಮುಗಿಸ್ತೇನೆ. ವಾಹಿರ ದವ್ವಾಹು ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವಿರುವಾಗ ದೇಶದ ಉದ್ದಗಲಕ್ಕೂ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತುತ್ತ ತುದಿಯವರೆಗೂ ಈ ತ್ರಿವರ್ಣ ಧ್ವಜ ಬಾನತ್ತರದಲ್ಲಿ ಹಾರುತ್ತಿರುವ ಈ ಒಂದು ಶುಭ ಗಳಿಗೆಯಲ್ಲಿ ಪ್ರಖ್ಯಾತ ಕವಿ ಹೇಳಿದಾಗೆ ಅವರು ಹಾಡಿದ್ದು 70ರ ಸ್ವಾತಂತ್ರ್ಯದ ಕುರಿತು. ಯಾರಿಗೆ ಬಂತು, ಎಲ್ಲಿಗೆ ಬಂತು 80ರ ಸ್ವಾತಂತ್ರ್ಯ ಎಂಬುದು. 80 ವರ್ಷಗಳು ಕಳೆದರೂ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೇಕಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಜಾತಿ ಧರ್ಮ ಭೇದವಿಲ್ಲದೆ ಹೋರಾಟ ನಡೆಸಿದವರಾಗಿದ್ದಾರೆ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಯಾಗಿತ್ತು ಪ್ರಥಮವಾದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ.
ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದಕ್ಕೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡ್ತಾ ಇದೆ, ಸಿಪಾಯಿ ದಂಗೆ. ಆದರೆ ಇದು ನಡೆದದ್ದು 100 ವರ್ಷಗಳ ನಂತರವಾಗಿತ್ತು. 1757ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಿರಾಜುದ್ದೌಲನ್ನು ಸೋಲಿಸಿಯಾಗಿತ್ತು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಈ ಭಾರತದಲ್ಲಿ ಸ್ಥಾಪಿಸುವುದು. 1757ರ ನಂತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವುದು 1857ರಲ್ಲಾಗಿತ್ತು. ಈ 857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅಂದಿನ ಸಿವಿಲ್ ಕಮಿಷನರ್ ಆಗಿದ್ದರು ಡೆಲ್ಲಿಯಲ್ಲಿ. ಅಂದಿನ ಸಿವಿಲ್ ಕಮಿಷನರ್ ಬ್ರಿಟನ್ನ CV ಸಾಂಡರ್ಸ್ ರವರಾಗಿದ್ದರು ಸಿವಿಲ್ ಕಮಿಷನರ್ ಆಗಿದ್ದವರು. ಅವರು ಬರೆದಂತಹ ಪತ್ರಗಳು ಇಂದು ಬ್ರಿಟನ್ನಲ್ಲಿ ದಾಖಲೆಯಾಗಿ ಉಳಿಸಲ್ಪಟ್ಟಿದೆ. ಅವರ ಒಂದು ಪುಸ್ತಕವನ್ನು ಹೊರತಂದಾಗ 1860ರಲ್ಲಿ ಲಂಡನ್ನಲ್ಲಿ ಅದು ಮುದ್ರಣಗೊಂಡಾಗ ದ ಸೆಂಟ್ರಲ್ ಇಂಡಿಯಾ ಡ್ಯೂರಿಂಗ್ ದ ರಿಪ್ಲಿಂಗ್ ಆಫ್ 1875 and 1858 ಎಂಬ ಪುಸ್ತಕದಲ್ಲಿ ಅವರು ಬಹಳ ಸವಿಸ್ತಾರವಾಗಿ ಸಹೋದರತೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದಂತಹ ಘಟನೆಗಳನ್ನು ಈ ಪುಸ್ತಕದಲ್ಲಿ ಸವಿಸ್ತಾರವಾಗಿ ವಿಶದೀಕರಿಸಲ್ಪಟ್ಟಿದೆ. ಒಂದೇ ಮರದಲ್ಲಿ ನೇಣುಗಂಬಕ್ಕೆ ಏರಿಸಲ್ಪಟ್ಟವರು ಒಂದು ಮೌಲವಿಯನ್ನು ಹಾಗೂ ಒಂದು ದೇವಾಲಯದ ಅರ್ಚಕರನ್ನು ಒಂದೇ ಮರದಲ್ಲಿ ನೇಣುಗಂಬಕ್ಕೆ ಏರಿಸಿ ಒಂದು ಪಾಠವನ್ನು ಈ ಸಮಾಜಕ್ಕೆ ಅವರು ನೀಡಿದರು. ಒಂದು ಮೆಸೇಜ್ ಅನ್ನು, ಏನು ಬೇಕಾಗಿ ನೀವು ಒಂದುಗೂಡಿ ಹೋರಾಟ ನಡೆಸಿದರೆ ನಿಮ್ಮೆಲ್ಲರನ್ನು ನಾವು ಇಲ್ಲವಾಗಿಸುತ್ತೇವೆ ಎಂಬ ಒಂದು ಕೆಟ್ಟ ಸಂದೇಶವನ್ನು ಅವರು ಈ ಸಮಾಜಕ್ಕೆ ರವಾನಿಸಿದರು. ಅಷ್ಟು ಉತ್ತಮ ರೀತಿಯಲ್ಲಿ ಸಹೋದರತೆಯನ್ನು ಬೆಳೆಸಿದವರಾಗಿದ್ದರು. ಈ ದೇಶದ ಪ್ರತಿಯೊಬ್ಬ ಭಾರತೀಯ ಮುಸಲ್ಮಾನರು, ಹಿಂದೂಗಳು ಪರಸ್ಪರ ಜಾತಿ ಧರ್ಮಗಳ ಭೇದವನ್ನು ಮೆರೆತಾಗಿದ್ದರು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಮಸೀದಿಯ ಬೆನ್ನೆಲುಬಾಗಿ ಕೆಲಸ ಮಾಡುವಂಥ ನಮ್ಮ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ದಮಾಮ್ ಘಟಕದ ಅಧ್ಯಕ್ಷರು ಅನ್ಸಾರ್ ಅವರು ಮತ್ತು ಬಹಳಷ್ಟು ಪದಾಧಿಕಾರಿಗಳು, GCC ಘಟಕದ ಪದಾಧಿಕಾರಿಗಳು ಈ ಬಾರಿಯ ಸ್ವಾತಂತ್ರ್ಯೋತ್ಸವದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಬಯಸಿಕೊಂಡು ರವೀಂದ್ರ ಮಾಸ್ಟರ್ ಅವರು ಈಗ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡ್ತಾರೆ. ಬಂಧುಗಳೇ, ನಾವೆಲ್ಲ ಇಂದು ತ್ರಿವರ್ಣ ರಂಜಿತವಾದಂತಹ ಈ ರಾಷ್ಟ್ರಧ್ವಜದ ಅಡಿಯಲ್ಲಿ ನಿಂತುಕೊಂಡು ನಮ್ಮ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ಕೋಡಿಜಾಲ್ ಇಬ್ರಾಹಿಂರವರು ಬಹಳಷ್ಟು ವರ್ಷಗಳಿಂದಲೇ ಈ ಜಾಗದಲ್ಲಿ ಈ ಒಂದು ರಾಷ್ಟ್ರಧ್ವಜವನ್ನು ಏರಿಸಿ ಹಾರಿಸಿ ಆ ಮೂಲಕ ತಮ್ಮೆಲ್ಲರನ್ನೂ ಕೂಡ ಸೇರಿಸಿಕೊಂಡು ನಮ್ಮ ದೇಶದ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಾವು ಮಾಡಲೇಬೇಕಾದಂತಹ ಬಹಳ ಮುಖ್ಯವಾದಂಥ ಒಂದು ಕಾರ್ಯವೂ ಕೂಡ ಆಗಿದೆ. ನಮ್ಮ ಈ 79 ವರ್ಷಗಳ ಇತಿಹಾಸದಲ್ಲಿ ನಾವು ಹೇಗೆ ನಡೆದುಕೊಂಡು ಬಂದಿದ್ದೇವೆ, ಏನು ಒಳ್ಳೆಯದನ್ನು ಮಾಡಿದ್ದೇವೆ, ಏನು ಕೆಟ್ಟದ್ದನ್ನು ಮಾಡಿದ್ದೇವೆ ಎನ್ನುವಂಥದ್ದನ್ನೆಲ್ಲ ನಾವು ಆಲೋಚನೆ ಮಾಡಿಕೊಂಡು ಯಾವ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿಕೊಂಡು ಹೋಗಿದ್ದೇವೋ ಅದನ್ನು ಮುಂದುವರಿಸುವಂತೆ, ಏನೇನು ನಾವು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೋ ಅದನ್ನು ಎಲ್ಲರಿಗೂ ಶುಭದಾಯಕವಾಗಲಿ. ಕೋಡಿಜಾಲ್ ಇಬ್ರಾಹಿಂರವರು, ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂಥ ಮಹಮ್ಮದ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಈ ಒಂದು ದೇಶವನ್ನು ಸ್ಮರಿಸತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಎಲ್ಲ ಈ ಭಾಗದ ಎಲ್ಲ ನೇತಾರರು, ನಮ್ಮ ಅಚ್ಯುತ ಗಟ್ಟಿಯವರು ಕೂಡ ಇದ್ದಾರೆ, ಎಲ್ಲ ನೇತಾರರು ಇಲ್ಲಿ ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅದು ನಿಜವಾಗಿಯೂ ಒಂದು ಧನ್ಯತಾ ಭಾವನೆಯಿಂದ ನಾವು ಸ್ಮರಿಸಿಕೊಳ್ಬೇಕಾದಂತಹ ಒಂದು ಕೆಲಸ. ನೀವೆಲ್ಲರೂ ಇದೇ ರೀತಿಯಲ್ಲಿ ಒಗ್ಗಟ್ಟಿನಿಂದ ಬಹಳ ಸಂತೋಷದಿಂದ ಬದುಕುವಂತಹ ಸೌಭಾಗ್ಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬರಲಿ, ನಮ್ಮ ದೇಶ ಶಕ್ತಿಶಾಲಿ ರಾಷ್ಟ್ರವಾಗಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ರವೀಂದ್ರ ರೈ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮತ್ತೋರ್ವ ಅತಿಥಿ ಸಂದೇಶನ ಭಾಷಣ ಗೈದಂತಹ ಈ ಮಸೀದಿಯ ಖತೀಬರಾದಂತಹ ಉವೈಸ್ ಮದನಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮಸೀದಿಯ ಹಿರಿಯ ಸದಸ್ಯರಾದಂತಹ ಮೊಹಮ್ಮದ್ ಅಜಿ ಹಾಗೂ ಕಾರ್ಯದರ್ಶಿಗಳಾದಂತಹ ಮಸೂದ್ ಗುಂಜ, ಅದೇ ರೀತಿ ಉಪಾಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಸರ್ ಇವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳನ್ನು ಕಾಯ್ದುಕೊಳ್ಳುತ್ತಲೇ ಇತರ ಧರ್ಮದವರನ್ನು ಹಾಗೂ ಸಮಸ್ತ ಜನರನ್ನು ಸಹೋದರಂತೆ ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ದೇಶಕ್ಕೆ ಭವ್ಯವಾದ ಪರಂಪರೆ ಇದೆ. ಆ ಪರಂಪರೆಯನ್ನು ಎತ್ತಿ ಹಿಡಿಯಲು ನಾನು ಸದಾ ಮುಂಚೂಣಿಯಲ್ಲಿರುತ್ತೇನೆ ಮತ್ತು ದೇಶದ ಪ್ರಗತಿಯಲ್ಲಿ
ಭಾಗಿಯಾಗುತ್ತೇನೆ ಎಂದು ಈ ಸ್ವಾತಂತ್ರ್ಯ ದಿನದ ಮುಂಜಾನೆ ನಾನು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ಕಾರ್ಯಕ್ರಮ ರಾಜೀವ್ ನಾಯ್ಕ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಬ್ಬರು ಅತಿಥಿಯಾಗಿರುವಂತಹ ಹಿರಿಯ ಪ್ರಾಥಮಿಕ ಶಾಲಾ SDMC ಇದರ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಖಾದರ್ ಚೌಧರಿ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ MROCಯ ಅಧ್ಯಕ್ಷರಾಗಿರುವಂತಹ AK ರಹಮಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕೈಜೋಡಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ YFC ಇದರ ಅಧ್ಯಕ್ಷರಾಗಿರುವಂತಹ ನಜೀರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತು YFC ಇದರ ಹಿರಿಯ ಸಲಹೆಗಾರರಾದಂತಹ ಹಸೇನ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ಬಂದಂತಹ ಎಲ್ಲ YFCಯ ಕಾರ್ಯಕರ್ತರನ್ನು, ಸಾರ್ವಜನಿಕರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಧ್ವಜಾರೋಹಣವನ್ನು ಮಾಡುವುದಕ್ಕಾಗಿ ಅಧ್ಯಕ್ಷರಾದಂತಹ ನಜೀರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಸ್ವಾತಂತ್ರ್ಯೋತ್ಸವ ತ್ಯಾಗ ಬಲಿದಾನಗಳ ಮೂಲಕ ಹುತಾತ್ಮರಾದ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತಾ ಸುಮಿತ್ರ ಬಳಗದ ವತಿಯಿಂದ ರಾಷ್ಟ್ರಧ್ವಜ ಹಾರಿಸಲು ಒಂದು ಅವಕಾಶ ದೊರೆತಿರುವುದು ನನ್ನ ಪಾಲಿಗೊಂದು ಹೆಮ್ಮೆಯ ಕ್ಷಣವಾಗಿದೆ. ಸ್ನೇಹಿತರೆ, ನಮ್ಮ ಪೂರ್ವಜರು ಬಹಳಷ್ಟು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಈ ಒಂದು ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ನಾವೆಲ್ಲ ಇತಿಹಾಸವನ್ನು ತಿಳಿದವರಾಗಿದ್ದೇವೆ. ಯಾರೆಲ್ಲ ಹೋರಾಡಿದ್ರು, ಯಾವ ಥರ ತನ್ನ ಜೀವನವನ್ನು ಮುಡಿಪಾಗಿದ್ರು ಎಲ್ಲವೂ ನಾವು ತಿಳಿದವರಾಗಿದ್ದೇವೆ. ನಮ್ಮ ಶಾಲಾ ದಿನಗಳಿಂದ ಇವತ್ತಿನ ಈ ಒಂದು ಯೂಟ್ಯೂಬ್ ಜಗತ್ತಿನವರೆಗೆ ಅನೇಕ ಮಾಹಿತಿಗಳು ನಮಗೆಲ್ಲೋ ಸಿಕ್ಕಿರುತ್ತೆ. ಬಟ್ ಈ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ನಮ್ಮ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ದೇಶದಲ್ಲಿ ಏನು ನಡೀತಾ ಇದೆ, 70 ವರ್ಷದಲ್ಲಿ ಹಲವಾರು ಕ್ಷೇತ್ರದಲ್ಲಿ ನಮ್ಮ ದೇಶ ಮುಂದೆ ಬಂದಿದೆ. ವೈಜ್ಞಾನಿಕ ಕ್ಷೇತ್ರ ಇರ್ಬೋದು, ಕ್ರೀಡೆ ಇರ್ಬೋದು, ಉದ್ಯಮ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ದೇಶ ಭಾಳಷ್ಟು ಮುನ್ನಡೆ ಆಗಿದೆ. ಅದರ ಜೊತೆಗೆ ನಾವೆಲ್ಲ ಒಪ್ಪಿಕೊಳ್ಳಬೇಕಾದ ಸತ್ಯದಲ್ಲಿ ಪ್ರಸಕ್ತವಾಗಿ ಅನೇಕ ಸವಾಲುಗಳಿವೆ. ಸವಾಲುಗಳನ್ನು ನಾವು ಇವತ್ತು ಹಳ್ಳಿಯಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೇವೆ. ಯಾಕಂತೇಳಿ ಇಲ್ಲ ಅಂತ ಹೇಳಿದರೆ ನಮ್ಮ ಒಂದು ಪೂರ್ವಜರು ಯಾತಕ್ಕೋಸ್ಕರ ಹೋರಾಡಿದ್ರು ಅದಕ್ಕೊಂದು ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಿ ಖುಷಿಯಾಯಿತು. ತುಂಬ ವರ್ಷಗಳ ಹಿಂದೆ YFCಯಲ್ಲಿ ಕೆಳಗೆ ಕಲ್ಲಿಮಾರು ರೋಡಲ್ಲಿ ಮಾಡಿದಾಗ ಒಮ್ಮೆ ಧ್ವಜಾರೋಹಣಕ್ಕೆ ಹಸೇನ್ ಸರ್ ನನ್ನನ್ನು ಕರೆದಿದ್ದರು.
ಪುನಃ ಮತ್ತೊಮ್ಮೆ ನನಗೆ ಅವಕಾಶವನ್ನು ಗೌರವವನ್ನು ತಾವು ಕಲ್ಪಿಸಿಕೊಂಡಿದ್ದೀರಿ. ತಾವಿಟ್ಟಂಥ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿ. ಬಹುಶಃ ತಲಪಾಡಿಯಿಂದ ನಾನು ಕೊಣಾಜೆಗೆ ಬಂದು ಈ ವರ್ಷಕ್ಕೆ 15 ವರ್ಷ ಆಯಿತು. 2012ರಲ್ಲಿ ಬಂದೆ. ಅವತ್ತಿಟ್ಟ ಪ್ರೀತಿ ಮತ್ತು ವಿಶ್ವಾಸವನ್ನು ತಾವು ಇವತ್ತು ಮುಂದುವರಿಸಿದ್ದೀರಿ ಮತ್ತು ತಾವಿಟ್ಟ ವಿಶ್ವಾಸವನ್ನು ನಾನು ಮುಂದುವರಿಸಿಕೊಂಡು ಹೋಗಿದ್ದೇನೆ ಅಂತ ನಾನು ಭಾವಿಸ್ತಿದ್ದೇನೆ. ನನ್ನ ಕಾರ್ಯಕ್ಕೆ, ನನ್ನ ಕೆಲಸಕ್ಕೆ ಎಲ್ಲಿಯೂ ಬುದ್ಧಿ ಬರದ ರೀತಿಯಲ್ಲಿ ನಾನು ಪ್ರಯತ್ನಪಟ್ಟು ನನ್ನ ಮಕ್ಕಳಿಗೆ ನ್ಯಾಯ ಸರ್ಕಾರ 1 ವರ್ಷದ 2 ವರ್ಷದ ಊಟವನ್ನು ನನಗೆ ಕೊಡುತ್ತಿರುವುದು ಧರ್ಮಕ್ಕೆ ಅಲ್ಲ, ನಾನು ಮಾಡುವ ಕೆಲಸಕ್ಕೆ ಅಂತ ಭಾವಿಸಿ ಕಾಯವಾಚ ಮನಸ್ಸ ನಾನು ದುಡಿತಿದ್ದೇನೆ. ಬಹುಶಃ ಕೆಲವರು ನೋಡಿರ್ಬೋದು, ಅದರಲ್ಲಿ ಕೆಲವು ಲೋಪದೋಷಗಳು ಕೂಡ ಆಗಿರ್ಬೋದು. ನಿಜವಾಗಿ ಸ್ವಾತಂತ್ರ್ಯ ಕಲ್ಪನೆ ಹುಟ್ಟುವುದು ಇಲ್ಲಿ. ನಾನು ಇತಿಹಾಸದ ಬಗ್ಗೆ ಹೋಗೋದಿಲ್ಲ. 1947ರಲ್ಲಿ ಏನಾಯಿತು ನನಗೆ ಬೇಡ, 2026ರಲ್ಲಿ ಏನು ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ವಿಚಾರ ಮಾಡಬೇಕಾಗಿದೆ. ಕುಡಿಯುವುದು ಒಂದೇ ನೀರು, ಉಸಿರಾಡುವುದು ಒಂದೇ ಗಾಳಿ, ಹರಿಯುವುದು ಒಂದೇ ರಕ್ತ ಹೋದಾಗ ಮಾನವತಾವಾದಿಗಳಾಗಿ ನಾವು ವಿಚಾರ ಮಾಡಬೇಕೆ ಬಿಟ್ಟರೆ ಮನುಷ್ಯರಾಗಿ ವಿಚಾರ ಮಾಡಬಾರ್ದು. ಯಾಕೆಂದರೆ ಜಾತಿ, ಮತ, ಧರ್ಮ ಎಲ್ಲ ಮತ್ತೆ ಹುಟ್ಟಿದ್ದು ನಾವು ಹುಟ್ಟಿದರೆ ಅವೆಲ್ಲವನ್ನು ಬಿಟ್ಟು ಇವತ್ತು ಶಾಲೆಯಲ್ಲೂ ಕೂಡ ನನ್ನ ಮಕ್ಕಳಿಗೆ ಹೇಳೋದಷ್ಟೇ, ನಾನು ಮಕ್ಕಳನ್ನು ಕೂಡ ಗೌರವಿಸ್ತೇನೆ. ಯಾಕಂದ್ರೆ 135 ಮಕ್ಕಳು ಓದ್ತಿದ್ದಾರೆ. ಆ 135 ಮಕ್ಕಳಲ್ಲಿ ಕೆಲವು ಮಕ್ಕಳಲ್ಲಿ ನನಗೆ ಇವತ್ತಿಗೂ ಕೂಡ ಕಲೀಲಿಕ್ಕೆ ಉಂಟು. ನಾನು ಸರ್ವಜ್ಞನ ಅಲ್ಲ, ನಾನು ಪೂರ್ತಿ ಪರಿಪೂರ್ಣನಲ್ಲ. ಕೆಲವು ಮಕ್ಕಳು ಹೊಸ ಮಕ್ಕಳು ಬಂದಾಗ ಕೆಲವು ವಿಚಾರಧಾರೆಗಳನ್ನು ಹೇಳಿದಾಗ ಹೌದಲ್ಲ ಹೀಗೆ ಮಾಡ್ಬೋದಲ್ಲ ಅಂತಂದು ಕೆಲವೊಮ್ಮೆ ಅಡ್ಡ ಆಗ್ತದೆ. ಈಗ ನಾನು ಶಿಕ್ಷಕ, ಅವನ ಮಾತು ಯಾಕೆ ಕೇಳಬೇಕಂತಂದು ಮತ್ತೆ ಮನೆಗೆ ಹೋಗಿ ಕುಳಿತಾಗ ಅನಿಸ್ತದೆ ಹೌದು ಮಕ್ಕಳು ಹೇಳೋದು ಕೂಡ. ಅಂಥ ಸೃಜನಶೀಲತೆ ಮೂಡಿದಾಗ ಭವಿಷ್ಯವನ್ನು, ದೇಶವನ್ನು ಉತ್ತಮವಾಗಿ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಗ್ರಾಮೀಣ ಸಂಘ ಇರ್ಬೋದು, ನಮ್ಮ ಸುತ್ತಮುತ್ತಲಿನ ಯುವಕ ಸಂಘಗಳು ಪ್ರಾಮಾಣಿಕವಾಗಿ ಸಮಾಜ ಸೇವೆಯಲ್ಲಿ ತಮಗೆ ಸೇವೆಯನ್ನು ಮಾಡ್ತಿದ್ದಾರೆ. ಅದು ನಿಮಗೆ ಅಳಿಲು ಸೇವೆಯಾಗಿ ಕಾಣಬಹುದು, ಬಟ್ ಉಪಕಾರ ಪಡ್ಕೊಂಡವನಿಗೆ ಅದು ದೊಡ್ಡ ಸೇವೆಯಾಗಿರ್ತದೆ. ನಾವು ಒಂದು ರಕ್ತದಾನ ಶಿಬಿರ ಮಾಡಿದರೆ, ಒಂದು ರಕ್ತ ಕೊಟ್ಟರೆ ಅವನು ಉಸಿರಿರೋಗ ಅದನ್ನು ಯಾವುದೋ ಒಂದು ಗಂಟೆನ ಕೊಟ್ಟರು. ಇಂಥ ಚಿಕ್ಕ ಪುಟ್ಟ ಕೆಲಸಗಳೇ ದೇಶದ ಉತ್ತಮ ಕಾರ್ಯದಲ್ಲಿ ನೆರವಾಗ್ತದೆ. ನಾವು ಇವತ್ತು ಹಮ್ಮಿಕೊಂಡಿರುವಂಥ ಈ ಆಗಸ್ಟ್ 15ರ ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯ. ಇನ್ನು ಮುಂದೆಯೂ ಕೂಡ ಸಮಾಜಮುಖಿ ಕಾರ್ಯಗಳಲ್ಲಿ ತಾವು ಮುಂದುವರಿಯಿರಿ. ನಮ್ಮಿಂದ ಎಷ್ಟಾಗ್ತದೋ ಅಷ್ಟು ಸಹಕಾರಗಳನ್ನು ನಾವು ನಿಮಗೆ ಕೊಡ್ತೇವೆ. ಇನ್ನಷ್ಟು ಶಕ್ತಿಯನ್ನು ಭಗವಂತ ತಮಗೆ ನೀಡಲಿ ಅಂತ ಆರಿಸ್ತಾ ಮತ್ತೊಮ್ಮೆ 80ನೇ ವರ್ಷದ ಶುಭಾಶಯ ತಮಗೆಲ್ಲರಿಗೂ ಅರ್ಪಿಸಿ ನನ್ನನ್ನು ಇವತ್ತು ಕರೆದಿದ್ದೀರಿ, ನನ್ನನ್ನು ಗುರುತಿಸಿದ್ದೀರಿ. ನಿಮಗೆಲ್ಲರಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹತ್ತೂರು ಅತಿಥಿಯಾಗಿ ಆಗಮಿಸಿದಂಥ ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಇದರ SDMC ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಅವರು ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಕೊಣಾಜೆ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾದಂಥ ಇಕ್ಬಾಲ್ ಕೊಣಾಜೆ ಅವರು ಇದ್ದಾರೆ. ಅವರಿಗೆ ಕೂಡ ಧ್ವಜಾರೋಹಣ ಮಾಡಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂಥ ಯುವ ಮಿತ್ರ ಬಳಗದ ಅಧ್ಯಕ್ಷರಾದಂಥ ನಜೀರ್ ಕೊಣಾಜೆ ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇಂದು ನಾವೆಲ್ಲರೂ ಸೇರಿ ಯುವ ಮಿತ್ರ ಬಳಗ ಕೊಣಾಜೆ ಯುವಕರು ಸೇರಿ ಇಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ 80 ವರ್ಷಕ್ಕಿಂತ ಮುಂಚೆ ನಮ್ಮ ಪೂರ್ವಜರು ಸ್ವಾತಂತ್ರ್ಯವನ್ನು ನಮಗೆ ಗಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಒಂದು ಇಂದಿನ ಈ ಸಮಾಜದಲ್ಲಿ ತುಂಬ ಅಡೆತಡೆಗಳನ್ನು ಮೆಟ್ಟಿ ನಿಂತು, ಜಾತಿ ಪಕ್ಷ ಎಲ್ಲವನ್ನು ಮೆಟ್ಟಿ ನಿಂತು ನಾವು ಈ ಸಂದರ್ಭದಲ್ಲಿ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದುದರಿಂದ ಮುಂದಿನ ಈ ಯುವ ಜನಾಂಗ ಈ ಭಾರತ ದೇಶವನ್ನು ಎಲ್ಲರಿಗೂ ಸಮಾನವಾಗಿ ಕಾಣುವಂತೆ ಇಲ್ಲಿ ದುಡಿದು ನಾವು ಈ ಸಮಾಜವನ್ನು ಕಟ್ಟಬೇಕು. ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ನನ್ನನ್ನು ಕರೆಸಿ ನನ್ನನ್ನು ಮಾತನಾಡ ಅವಕಾಶ ಕೊಟ್ಟಂಥ ವೈಯಕ್ತಿಕ ಮಿತ್ರವರ್ಗದ ಎಲ್ಲ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ನಡೆಸಲ್ಪಟ್ಟಂಥ ಧ್ವಜಾರೋಹಣ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಸಮರ್ಪಿಸಲು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಕೊಣಾಜೆ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ರಾಜಿ ನಾಯ್ಕ ಅವರು ಕಾರ್ಯಕ್ರಮ
ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದೆ. ಈ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದು ಸಂಭ್ರಮಿಸುವುದು ಅಂತಂದರೆ ಜಾರು ಜಾರು ಪ್ರತಿಷ್ಠಿತ ಮಕ್ಕಳೇ, ಮಾತನ್ನು ನಿಲ್ಲಿಸಿ ಎಲ್ಲ ಊರ ಅಭಿಮಾನಿಗಳಿಗೆ, ಶಾಲೆಯ ಮೇಲೆ ಅಭಿಮಾನ ಇಟ್ಟು ಬಂದಂತಹ ಎಲ್ಲ ಪೋಷಕರಿಗೂ, ನಮ್ಮ ಪುಟಾಣಿ ಮಕ್ಕಳಿಗೂ, ಶಿಕ್ಷಕ ವೃಂದದವರಿಗೂ ಹಾಗೂ ಅಡಿಗೆ ಸಿಬ್ಬಂದಿಯವರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. मातरं सुजलां सुफलां मलयज शीतलां सस्यश्यामलां मातरं ವಂದನಾಡೆ ಜಯ ಹೇ ರಸಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ
ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೋಗುಣ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಗಲ ಗೌತಮ ದಿನನುತ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಆಡಿದ ನಾಡೆ ಡಂಕಣ ಜತನರ ನೆಚ್ಚಿನ ವೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಈ ಒಂದು ಕಾರ್ಯಕ್ರಮದಲ್ಲಿ ಸಿಂಡಿಕ್ ಸದಸ್ಯರಾದ ಚಿತ್ರರೆಡ್ಡಿ ಅವರು, ಜಮೀನು ಭವನ ಮಾಜಿ ಅಧ್ಯಕ್ಷರಾದಂಥ ಶಿಕ್ಷಣ ಪ್ರೇಮಿಯಾದಂಥ ನಾಸೀರ್ ಅವರು, ಮಂಗಳೂರು ಗ್ರಾಮೀಣ ಸಂಘದ ಅಧ್ಯಕ್ಷರಾದಂಥ ಅಬ್ದುಲ್ ರೆಹಮಾನ್ ಅವರು, ಕಿದ್ಮತ್ ಸದಸ್ಯರಾದಂಥ ನಮ್ಮ ಶರೀಫ್ ಅವರು, YFC ಅಧ್ಯಕ್ಷರಾದಂಥ ನಜೀರ್ ಅವರು, ಅದೇ ರೀತಿ ನಮ್ಮ ಒಕ್ಕೂಟದ ಸದಸ್ಯರಾದಂಥ ಅಬ್ದುಲ್ ರೆಹಮಾನ್ KS ಗೋಡಿದಾರ್ ಅವರು, ಅದೇ ಇನ್ನಿತರ ಯಾವುದೇ ಸಂಘ ಸಂಸ್ಥೆಯು ಇದೆ ಅವರಿಗೆ ನಾನು ನಮ್ಮ ಬಾರೋಡಸಾಲ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಅವರು, ಅದೇ ರೀತಿ ಎಲ್ಲ ಮಾಜಿ ಅಧ್ಯಕ್ಷರುಗಳು ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಅವಲೋಕಿಸಬೇಕಾದಂತ ಅವಶ್ಯಕತೆ ಇದೆ. ಇಂದಿನ ದಿನಗಳು ಸಮಾಜದಲ್ಲಿ ನಡೆಯುತ್ತಿರುವಂತಹ ಅಹಿತಕರ ಘಟನೆಗಳ ಬಗ್ಗೆ ನಾವು ಸುಮ್ಮನೆ ನಿಂತು ನೋಡಿ ನಾವು ತೆಪ್ಪಗಾಗಿ ಸುಮ್ಮನೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ ಜವಾಬ್ದಾರಿ ಪ್ರಜೆಗಳಾದ ನಮಗೆಲ್ಲರಿಗೂ ಸೇರಿತು ಅನ್ನೋದನ್ನ ನಾವು ಮೊದಲಾಗಿ ತಿಳ್ಕೊಳ್ಬೇಕು. ಇವತ್ತು ನೀವು ನೋಡಿದಿರಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ವಿದ್ಯಾರ್ಥಿಗಳಿಗೆ ನೀಟ್ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಆದಂತಹ ಅಕ್ರಮದ ಬಗ್ಗೆ ಪ್ರತಿಭಟಿಸಲಿಕ್ಕೆ
ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಅವ್ರಿಗೆ ನಾವು ರೂಢಿಸಿಕೊಳ್ಬೇಕಂತ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇದು ನಮ್ಮ ಸ್ವಾತಂತ್ರ್ಯ. ಇವತ್ತು ನಾವು ಸ್ವಾತಂತ್ರ್ಯವನ್ನ ಇವತ್ತಿನ ಸಮಾಜದಲ್ಲಿ ನಾವು ಬಹಳಷ್ಟು ಗೊಂದಲದಲ್ಲಿದ್ದೇವೆ. ನಾವೆಲ್ಲರೂ ಸೌಹಾರ್ದತೆಯಿಂದ ಶಾಂತಿಯಿಂದ ಬಾಳಬೇಕಾದಂತ ಪರಿಸ್ಥಿತಿಯಲ್ಲಿ ಬಹಳಷ್ಟು ಗೊಂದಲದಲ್ಲಿದ್ದೇವೆ. ಆದ್ದರಿಂದ ಇವತ್ತು ದೆಹಲಿಯಲ್ಲಿ ಕೂಡ ಮಕ್ಕಳ ನಮ್ಮ ಯುವ ವಿದ್ಯಾರ್ಥಿಗಳ ಹೋರಾಟವನ್ನು ನಡೀತಾ ಇದೆ. ನಮ್ಮ ಸ್ವಾತಂತ್ರ್ಯದ ಹಿತವನ್ನ ಬಯಸಿ ಅವರು ಬಹುಶಃ ನಮ್ಮ ಈ ಒಂದು ಸಂದರ್ಭದವರು ಅವರಿಗೆ ಆದಂತ ಅನ್ಯಾಯದ ಬಗ್ಗೆ ಕೂಡ ಅವರು ಹೋರಾಟ ಮಾಡ್ತಾರೆ. ಇವತ್ತು ದೇಶದಲ್ಲಿ 40% ಯುವ ವಿದ್ಯಾರ್ಥಿಗಳಿದ್ದಾರೆ, ಆದ್ರೂ ಕೂಡ ಅವರಿಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಎಂಬ ದೃಷ್ಟಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಮೌಲ್ಯಯುತ ಶಿಕ್ಷಣವನ್ನ ನೀಡುವಲ್ಲಿ ಶಿಕ್ಷಕರು ಕೂಡ ಸಹಕಾರ ಮಾಡಬೇಕು. ಅದೇ ರೀತಿ ಸೇವಾ ಮನೋಭಾವನೆಯನ್ನು ಕೂಡ ಬೆಳೆಸಿಕೊಳ್ಳುವಂತಹ ಸಹಕಾರ. On 15 August 1947, India became. We have gathered here to celebrate the 18th Independence Day. Good evening everyone, my name is Ibrahim Batish. Today is 15th August. We are celebrating Independence Day. I wish you all very happy Independence Day. It is our national festival. We remember our brave freedom fighters on this day. Let us make our country clean and strong. We should always be proud of India. Happy Independence Day. ಬ್ರಿಟಿಷರ ಆಳ್ವಿಕೆಯಿಂದ ಅವರ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಸ್ವಾತಂತ್ರ್ಯ ಸ್ವಲ್ಪ ವೇತನದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀವಿ. ಬನ್ನಿ ಮೆಂಬರ್, SDMC ಮೆಂಬರ್ ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೈಸ್ಕೂಲ್ನಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಇರುವುದರಿಂದ ಗಣ್ಯರನ್ನ ಅಲ್ಲಿಗೆ ಬೀಳ್ಕೊಡ್ತೇವೆ. ಥ್ಯಾಂಕ್ ಯು ಸರ್. ನಮ್ಮ ಶಾಲೆಯಲ್ಲಿ ಆಚರಿಸಿದ್ದೀವಿ, ಅದರಂತೆಯೇ ದೇಶದ ಉದ್ದಗಲದಲ್ಲಿ ಕೂಡ ಈ ಒಂದು ಸಂಭ್ರಮ ಸಡಗರ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಶುಭಾಶಯಗಳು. ಇವತ್ತು ಮಂಗಲ ಗ್ರಾಮೀಣ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಚಾರದ ಕಾರ್ಯಕ್ರಮವನ್ನು ಸರ್ಕಾರಿ ಅಧಿಕಾರಿ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय महात्मा गांधी की जय गांधी जफर साहब की जय वल्लभ भाई पटेल की जय
राजा वेंकटप्ಪ नायकी जय। सुभाष चंद्र बोस की जवाहरलाल नेहरू की जय। ವಿಚಾರವನ್ನು ಮಾಡಿದಂಥ ಆದಿ ಇಬ್ರಾಹಿಂ ಕೋಡಿಕಲ್ಲಿವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದಗಳು. ಅದೇ ರೀತಿ ಅಧ್ಯಕ್ಷರು, ಸದಸ್ಯರಿಗೆ, ಪಂಚಾಯತ್ ಮೆಂಬರ್ಗಳಿಗೆ, ಗ್ರಾಮಗಳ ಮುಖಂಡರಿಗೆ, ಶಾಲಾ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಮಂಗಲ ಗ್ರಾಮೀಣ ಯುವಕ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ಧನ್ಯವಾದ ಹರಿಪೂಜಾ ಗ್ರಾಮೀಣ ಯುವಕ ಸಂಘದ 80ನೇ ಇವರಿಗೆ ಕೂಡ ವೈಯಕ್ತಿಕವಾಗಿ ಹಾಗೂ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಪರಿಸರವಾದಿ ಆಗಿರುವಂತಹ ನಮ್ಮ ಶಾಲೆಯ ಸಮೀಪದಲ್ಲೇ ಇರುವ ನಮ್ಮ ಶಾಲೆಯ ಕಾರ್ಯಕ್ರಮಗಳ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇರುವಂತಹ BS ಹಸನಪ್ಪ ಸರ್, ಇವರಿಗೆ ಕೂಡ ಶಾಲಾ ಪರವಾಗಿ SDMC ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ YFC ಅಧ್ಯಕ್ಷರು ನಜೀರ್, ಇವರಿಗೆ ಕೂಡ ಶಾಲಾ ಪರವಾಗಿ SDMC ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಂಗಳ ಯುವಕ ಸಂಘದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರೆಹಮಾನ್, ಇವರಿಗೆ ಕೂಡ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ KI ಇದರ ಅಧ್ಯಕ್ಷರಾಗಿರುವಂತಹ ಶರೀಫ್ ಕೋಡಿಜಾಲ್, ಇವರಿಗೆ ಕೂಡ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಕರೆಗೆ ಆಹ್ವಾನ ಕೊಟ್ಟು ನಾನು ಕರೆಯದೆ ಕೂಡ ಎಲ್ಲರೂ ಬಂದಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಕೋಡಿಜಾಲ್ ಸರ್, ಇವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ SDMCಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಭಿಮಾನಿಗಳು, ಮಾಜಿ ಮೂಡ ಅಧ್ಯಕ್ಷರು ಆಗಿರುವಂತಹ ನಮ್ಮ ಹಿರಿಯರು, ನಮ್ಮೆಲ್ಲರ ಹಿರಿಯರಾದಂತಹ ಶ್ರೀಯುತ ಇಬ್ರಾಹಿಂ ಕೋಡಿಜಾಲ್ ಸರ್, ಇವರಿಗೆ ನಮ್ಮ ಶಾಲಾ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ SDMC ಪರವಾಗಿ ಕೂಡ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಶಾಲೆಯ ಬೆನ್ನೆಲುಬು ಅಂತ ಹೇಳುವ ಹಾಗೆ SDMCಯ ವಿದ್ಯಾಭಿಮಾನಿಗಳು, ಮಂಗಳ ಯುವಕ ಸಂಘದ ಮಾಜಿ ಅಧ್ಯಕ್ಷರು ಆಗಿರುವಂತಹ ನಮ್ಮ ಅಬ್ದುಲ್ ನಾಸಿರ್ KK ಸರ್, ಇವರು ಕೂಡ ನಮ್ಮ ಎಲ್ಲಾ ಕಾರ್ಯಕ್ರಮ, ಅವರಿಲ್ಲದೆ ಯಾವುದೇ ಕಾರ್ಯಕ್ರಮಗಳು ನಡೆಯುವುದಿಲ್ಲ ನಮ್ಮಲ್ಲಿ. ಸೊ ಅವರಿಗೆ ಕೂಡ ಈ ಶಾಲೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ SDMC ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಇನ್ನೋರ್ವ ವಿದ್ಯಾಭಿಮಾನಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಆಗಿರುವಂತಹ ಶ್ರೀಯುತ ಅಚ್ಯುತಗಟ್ಟಿ ಸರ್, ನಮ್ಮ SDMCಯ ಸದಸ್ಯರು ಆಗಿರ್ತಾರೆ. ಇವರು ಕೂಡ ಇನ್ನೊಂದು ಬೆನ್ನೆಲುಬು ನಮ್ಮ ಶಾಲೆಗೆ. ಡಿಲೀಟ್ ಮಾಡಿದೆ, ಮತ್ತೆ ಯಾಕೆ ಕಳಿಸ್ತಿಲ್ಲ? ಬೆಳಿಗ್ಗೆ YFC ಕಾರ್ಯಕ್ರಮ ಹತ್ತುವರೆಗೆ ಹುಡುಗ ಬೇಡ ಫೋಟೋ ಮಾಡ್ತಿದ್ದಾನೆ. ಯಾರು ನಿಮಗೆ ಇಲ್ಲ ಇದೆಯಾ? ಹೌದು, ಫೋಟೋ ಕಳಿಸಿದ ಮತ್ತೆ ಡಿಲೀಟ್ ಮಾಡಿದ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ
ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ಪದವಕ್ಕೂ ಪರಿಣಾಮಕ್ಕೂ ಸರ್ವಜ್ಞ. ಅದರರ್ಥ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಿದ್ಯೆಯನ್ನು ಎಲ್ಲರೂ ಈ ಭಾರತ ಮಾತೆಯ ಆ ಒಂದು ಧ್ವಜದ ಅಡಿಯಲ್ಲಿ ಎಲ್ಲರೂ ಸೇರಿ ಗಟ್ಟಿಯಾಗಿ ಸಂತೋಷಪೂರ್ವಕವಾಗಿ ಹಾಡೋಣ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆ ಮೂಲಕ ದೇಶ ಪ್ರೇಮಿಗಳಾಗಿ ಈ ಮಣ್ಣಲ್ಲೇ ನಾವು ಮಣ್ಣಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲು ಅನುವು ಮಾಡಿಕೊಡ್ತಾ ಇದ್ದೀವಿ. ಎರಡೇ ಮಾತುಗಳು ನಾನು ಬೇಕಾಗಿ ನೆನಪಿಸ್ತೇನೆ. ಸಮಯ ನೀಡಿದ ಮಕ್ಕಳು ನಿಂತುಕೊಂಡಿದ್ದಾರೆ. ಸಾವಧಾನ್ ಬಲಿ ಸೌಂಡ್ ವಿಶ್ರಾಮ್ ಸಾವಧಾನ್ ವಿಶ್ರಾಮ್. ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮಿತ್ರರಾದ ಅಬ್ದುಲ್ ಖಾದರ್ ಅವರೇ, ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹುಣಾಗೆ ಮಂಡಲ ಪಂಚಾಯತಿನ ಮಾಜಿ ಪ್ರಧಾನರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಹೆಚ್ಚಿನ ಹಿರಿಯರ ನಾಯಕರಾದ ಹಾಜಿ ಇಬ್ರಾಹಿಂ ಕೋಡಿಜಾಲ್ರವರೇ, ಹಿರಿಯರಾದ ಪರಿಸರವಾದಿಗಳಾದ BS ಹಸನಪ್ಪರವರೇ, ಮಂಗಳೂರು ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷರಾದ ಮಿತ್ರರಾದ ಅಬ್ದುಲ್ ರೆಹಮಾನ್ ರವರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು, ನನ್ನ ಆತ್ಮೀಯ ಮಿತ್ರರಾದ ಅಚ್ಯುತ ಗಟ್ಟಿಯವರೇ, ಇಲ್ಲಿ ನೆರೆದಿರುವ ನನ್ನ ಎಲ್ಲ ಪ್ರೀತಿಯ ಸಹೋದರರೇ, ಇವತ್ತು ಈ ನಮ್ಮ ಶಾಲೆಯ ಬಡ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಂತ ಮರ್ಸಿ ಫ್ರೆಂಡ್ಸ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿನಿ, ನಾವು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 79 ವರ್ಷ ಕಳೆಯಿತು. ಇವತ್ತು 80ನೇ ಉತ್ಸವದಲ್ಲಿ ಇದ್ದೇವೆ. ಇವತ್ತಿನ ಸಮಾಜಕ್ಕೆ ಸ್ವಾತಂತ್ರ್ಯ ಅನ್ನುವುದು ಏನು ಅನ್ನೋದರ ಬಗ್ಗೆ ನಿಮಗೆ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳ ನೆನಪನ್ನ ಕೊಡುವುದರ ಜೊತೆಗೆ ಇವತ್ತಿನ ಸಮಾಜಕ್ಕೆ ನಾವು ನಮ್ಮ ಜವಾಬ್ದಾರಿ ಏನು, ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದ ಹಾಗೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ ಶಾಂತಿ ಸಹಬಾಳ್ವೆ ನಮ್ಮಲ್ಲಿ ಬೆಳೆಸಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಸಮಾಜದಲ್ಲಿ, ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ಭಾಷೆಯ, ಸಾವಿರಾರು ಧರ್ಮದ, ಸಾವಿರಾರು ಸಂಸ್ಕೃತಿಯ ಆಚರಣೆ ವಿಚಾರಗಳ, ಬೇರೆ ಬೇರೆ ಆಚರಣೆ ವಿಚಾರಗಳ ಜನರು ನಾವು ಈ ಭಾರತ ದೇಶದ ಈ ರಾಷ್ಟ್ರಧ್ವಜದ ಅಡಿಯಲ್ಲಿ, ಈ ಸಂವಿಧಾನದ ಅಡಿಯಲ್ಲಿ ನಾವು ಒಟ್ಟಾಗಿ ಬದುಕಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು, ಪರಸ್ಪರ ದ್ವೇಷ, ಅಸೂಯೆಗಳು ನಾವು ಕಾಣ್ತಾ ಇದ್ದೇವೆ. ಇದನ್ನ ನಾವು ಹೋಗಲಾಡಿಸಬೇಕಾದಂತ, ನಮ್ಮಿಂದಾಗುವಂತಹ ಅನ್ಯಾಯಗಳನ್ನ ಪ್ರಶ್ನಿಸಬೇಕಾದಂತಹ, ಪ್ರತಿಭಟಿಸಬೇಕಾದಂತಹ ಅವಶ್ಯಕತೆ ಇದು ಬಹಳಷ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಈಗಾಗಲೇ ನಮ್ಮ ಹಿರಿಯರಾದ ಕೋಡಿಜಾಲರು ಮಾತಾಡುವಾಗ ಹೇಳಿದ್ರು, ಎಲ್ರಿಗೂ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಯಾವುದೇ ಭೇದ ಭಾವ ಇಲ್ಲದೆ, ಜಾತಿ ಧರ್ಮಗಳ ಭೇದ ಭಾವ ಇಲ್ಲದೆ, ಬಡವ ಬಲ್ಲಿದ ಅನ್ನತಕ್ಕಂಥ ಭೇದ ಭಾವ ಇಲ್ಲದೆ ನಾವು ಬದುಕಬೇಕು ಅನ್ನತಕ್ಕಂಥ ದೃಷ್ಟಿಯಲ್ಲಿ ಆ ಸಂಕೇತವಾಗಿ ಎಲ್ರಿಗೂ ಒಂದೇ ತರಹದ ಉಡುಪನ್ನ ಧರಿಸಲಿಕ್ಕೆ, ಯೂನಿಫಾರ್ಮ್ ಅನ್ನ ದಯವಿಟ್ಟು ಆ ವಿದ್ಯಾರ್ಥಿನಿ ಮುಂದೆ ಬರಬೇಕು, ಚೆಕ್ಕನ್ನು ವಿತರಿಸಬೇಕಾಗಿ
ನಾಲ್ಕು ದಿವಸ ಕಲಿಬೇಕಂತ. ನಿಮ್ದು ಇಡೀ ದಿವಸ ಕಲಿಯುವಂಥದ್ದೇ ಕಲಿಯಲಿಕ್ಕೇನೆ ನೀವು ಇರುವಂಥದ್ದು. ಅದಕ್ಕೋಸ್ಕರ ನಿಮ್ಮ ಕಲಿಕೆ ಒಳ್ಳೆಯದಾಗಲಿ, ನಮ್ಮ ಭಾರತದ ಒಳ್ಳೆಯ ಪ್ರಜೆಗಳಾಗಿ ಈ ಕೊನಾಜೆ ಪರಿಸರಕ್ಕೆ ಮತ್ತು ನಮ್ಮ ಮಂಗಳೂರಿಗೆ ಒಳ್ಳೆಯ ಹೆಸರನ್ನು ಗಳಿಸುವಂತಹ ವಿದ್ಯಾರ್ಥಿಗಳಾಗಿ ಅಂತ ಹೇಳುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸರ್ವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು. ನಾವು ಯಾಕೆ ಗುಲಾಮರಾಗಬೇಕಾಯಿತು? ಬ್ರಿಟಿಷರ ಆಡಳಿತದಲ್ಲಿ ಒಂದು ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂತಹ ಬ್ರಿಟಿಷರು ಅವರಿಗಿಂತ 10 ಪಟ್ಟು ಜಾಸ್ತಿ ಇದ್ದಂತಹ ಜನಸಂಖ್ಯೆ ಇದ್ದಂತಹ ಈ ದೇಶವನ್ನ ಹೇಗೆ ಅವರು ತಮ್ಮ ಕೈವಶ ಮಾಡಿಕೊಂಡರು ಅಂತ ನಾವು ಇದಕ್ಕೆ ತಿರುಗಿ ನೋಡಿದಾಗ ನಮಗೆ ತಿಳಿದು ಬರುವ ಒಂದೇ ವಿಷಯ ಅಂತ ಹೇಳಿದರೆ ಅವರ ಒಂದು ಐಡಿಯಾಲಜಿ, ಅಂದರೆ ಡಿವೈಡ್ ಆ್ಯಂಡ್ ರೂಲ್, ಅಂದರೆ ಒಡೆದು ಆಳುವ ನೀತಿ ಅಂತ ಹೇಳ್ತೇವೆ. ಈ ಡಿವೈಡ್ ಆ್ಯಂಡ್ ರೂಲ್ನಿಂದ ಅವರು ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಿ ಜಗಳವನ್ನು ತಂದು ಅದರ ಫಾಯ್ದೆ ಅಂದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನುವಂಥ ಆ ಒಂದು ಒಗ್ಗಟ್ಟಿನಂತೆ ಅದರ ಲಾಭವನ್ನು ಪಡೆದುಕೊಂಡವರಾಗಿರುತ್ತಾರೆ ಬ್ರಿಟಿಷರು. ಅವರು ವಿರುದ್ಧ ಹಿಂದೂ ಮುಸ್ಲಿಂ ಕ್ರೈಸ್ತರನ್ನ ಎಲ್ಲ ಭಾರತೀಯರು ಒಂದಾಗಿ ಹೋರಾಟ ಮಾಡಿದಾಗ ನಾವು ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ಈ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರ ಕೂಡ ಬ್ರಿಟಿಷರು ತಮ್ಮ ಹೋಗುವಾಗ ಇಲ್ಲಿಂದ ಈ ದೇಶವನ್ನು ಬಿಟ್ಟು ಹೋಗುವಾಗ ಮತ್ತೆ ಅದೇ ಐಡಿಯಾಲಜಿಯನ್ನು ಯೂಸ್ ಮಾಡಿ ಅವರು ನಮ್ಮನ್ನು ವಿಭಾಗ ಮಾಡಿದಂತಹ ಒಂದು ಸಂದರ್ಭ ಕೂಡ ನಿಮಗೆ ನೆನಪಿರ್ಬೋದು. ಆಗ ಹುಟ್ಟಿಕೊಂಡದೇ ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ಅಂತ ಈಗ 2 ರಾಷ್ಟ್ರವಾದದ್ದು ಕೂಡ ಈ ಐಡಿಯಾಲಜಿಯ ಮೇಲೆ. ಅವರು ಹೋದ ನಂತರ ಕೂಡ ಕೆಲವು ಜನಗಳು ನಮ್ಮ ನಡುವೆ ಇನ್ನೂ ಕೂಡ ಬ್ರಿಟಿಷರ ಸಂತತಿ ಅಂತ ಹೇಳ್ಬೋದು, ಅವರು ನಮ್ಮ ಕಡೆ ಇನ್ನೂ ಕೂಡ ಇದ್ದಾರೆ, ನಮ್ಮ ನಡುವೆ ಇದ್ದಾರೆ. ಅದೇ ಐಡಿಯಾಲಜಿಯನ್ನು ಯೂಸ್ ಮಾಡಿಕೊಂಡು ಈಗಲೂ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತರ ಧಾರ್ಮಿಕ ಆಚಾರ ವಿಚಾರಗಳನ್ನ ಕೆರಳಿಸುವವರಿದ್ದಾರೆ, ಅಹಿತಕರ ಘಟನೆಗಳನ್ನ ಮಾಡುವವರಿದ್ದಾರೆ.